ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೆಕ್ಸ್ಟ್ ಯಾರು ಹಾಗಾದ್ರೆ ನೆಕ್ಸ್ಟ್ ಇನ್ನು ಜಸ್ಪ್ರೀತ್ ಬೂಮ್ರಾ, ನಮ್ಮ ವಜ್ರ, ನಮ್ಮ ಗೋಲ್ಡ್, ಬಂಗಾರ ಅಂತ ಹೇಳಿ ಎಲ್ಲರೂ ಕರೀತಾರೆ ಜಸ್ಪ್ರೀತ್ ಬೂಮ್ರಾ ಅವರನ್ನ. ಜೊತೆಗೆ ನಾನು ಹೇಳೋದೇ ಇಷ್ಟ, ಈ ಬೂಮ್ರಾ ನಮ್ಮ ಭಾರತಕ್ಕೆ ಆಡೋದೇ ನಮ್ಮ ಅದೃಷ್ಟ. ಇದನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಎಷ್ಟೋ ಬಾರಿ ಹೇಳಿದ್ದಾರೆ. ಸೊ ಅವ್ರ ಪ್ಲಸ್ ಏನು ಮೈನಸ್ ಏನು, ಬೂಮ್ರಾ ಬಾಲ್ ಮುಟ್ಟೋಕೆ ಭಾಳ ಧೈರ್ಯ ಬೇಕು ಆಟಗಾರರಿಗೆ. ಯಾರ್ಕರ್ ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್, ಯಾವುದೇ ಹಂತದಲ್ಲೂ ಕೂಡ ಬಂದು ಬೌಲಿಂಗ್ ಮಾಡುವಂಥ ಸಾಮರ್ಥ್ಯ ಇದೆ. ಸೊ ನಂಬಿಕಸ್ಥ ಬೌಲರ್ ನಮ್ಮ ಟೀಮ್ ಇಂಡಿಯಾ ಅಂತ ಬಂದಾಗ ಭಾಳ ನಂಬಿಕಸ್ಥ ಬೌಲರ್. ಜೊತೆಗೆ ವಿಶ್ವದ ನಂಬರ್ 1 ಫೇಸ್ ಬೌಲರ್ ಬೂಮ್ರಾ ಅವರು ನಮ್ಮ ತಂಡದಲ್ಲಿದ್ದಾರೆ. ಸೊ ಅದಾದ ನಂತರ ಅವ್ರ ಮೈನಸ್ ಏನು, ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಟಿಂಗ್ ಕೊರತೆ, ಅವರಿಂದ ಬ್ಯಾಟಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಫೈನಲ್ ಒತ್ತಡ ನಿಭಾಯಿಸೋದೇ ಸ್ವಲ್ಪ ಸವಾಲಿದೆ, ಬಟ್ ಆ ಒತ್ತಡವನ್ನು ಆರಾಮಾಗಿ ನಿಭಾಯಿಸ್ತಾರೆ ಅನ್ನೋದು ಒಂದು ನಂಬಿಕೆ ಅಂತೂ ಇದ್ದೇ ಇದೆ. ನ್ಯೂಜಿಲೆಂಡ್ ಹಿಟ್ಟರ್ಗಳಿಗೆ ಬೌಲಿಂಗ್ ಸವಾಲು ಅಂದರೆ ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಟಿಂಗ್ ಕೊರತೆ. ಒಂದು ಕಡೆ ಅವಿನಾಶ್ ನಾವು ನೋಡ್ತಾ ಇದ್ರೆ ಬೂಮ್ರಾ ಹೌದು ಅವ್ರ ಪ್ಲಸ್ಸೇ ನಮಗೆ ಅತಿ ಹೆಚ್ಚಾಗಿ ಕಾಣಿಸುತ್ತೆ, ಮೈನಸ್ ತೀರಾ ಕಡಿಮೆ. ಬಟ್ ಇವತ್ತು ನ್ಯೂಜಿಲೆಂಡ್ ಅಂತ ಬಂದಾಗ ಸ್ವಲ್ಪ ಪೇಸರ್ಗಳಿಗೆ ತುಂಬ ಚೆನ್ನಾಗಿ ಆಟ ಆಡುವಂಥ ಪ್ಲೇಯರ್ಗಳಿದ್ದಾರೆ. ಸೊ ಬೂಮ್ರಾ ಅವರು ಇವತ್ತೇನಾದರೂ ಹೊಡೆತ ತಿಂತಾರಾ? ಇಲ್ಲ, ಬೂಮ್ರಾ ಏನಕ್ಕೆ ಇವಾಗ ಆವಾಗಲೇ ಹೇಳ್ತಾ ಇದ್ವಿ, ನಮ್ಮ ಇಂಡಿಯಾದಲ್ಲಿ ಹುಟ್ಟಿರೋದು, ನಮ್ಮ ಇಂಡಿಯಾ ಟೀಮ್ಗೆ ಆಡೋದೇ ಅವರು ದೊಡ್ಡ ಪ್ಲಸ್ಸು, ದೊಡ್ಡ ಶಕ್ತಿ ಅಂತ. ಕೊಹ್ಲಿ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ರು ದೊಡ್ಡ ವೇದಿಕೆಯಲ್ಲಿ. ಸೌತ್ ಆಫ್ರಿಕಾ ಆಪೋಸಿಟ್ ವರ್ಲ್ಡ್ ಕಪ್ ಗೆದ್ದಾಗಲೂ ಒನ್ಸ್ ಇನ್ ಎ ಜನರೇಷನ್ ಪ್ಲೇಯರು ಬೂಮ್ರಾ ಅಂತ. ಸೊ ಹಾಗಾಗಿ ಆ್ಯಂಡ್ ಬೇರೆಯವರೆಲ್ಲ ಇವಾಗ ಡೂ ಆರ್ ಡೈ ಟೈಮಲ್ಲಿ ಬೌಲಿಂಗ್ ಹೇಗಿರಬೇಕು ಅಂದರೆ ಪರ್ಫೆಕ್ಟ್ ಯಾರ್ಕರ್ಸ್ ಹಾಕಬೇಕು. ಹರ್ಷದೀಪ್ ಬೇರೆ ಯಾವುದೇ ಬೌಲರ್ಸ್ ಕೂಡ ಯಾರ್ಕರ್ ಹಾಕೋದ್ರಲ್ಲಿ ಇವಾಗ 6ರಲ್ಲಿ ಒಂದು 2-3 ಎಡುತ್ತಾರೆ, 3 ಎಕ್ಸಿಕ್ಯೂಟ್ ಮಾಡ್ತಾರೆ. ಬೂಮ್ರಾಗೆ 6 ಇಲ್ಲ ಅಂದ್ರೂ ಕೂಡ 5 ಯಾರ್ಕರ್ ಎಕ್ಸಿಕ್ಯೂಟ್ ಮಾಡುವಂತಹ ತಾಕತ್ತಿದೆ. ಅದರಿಂದಾನೇ ಗೆದ್ಕೊಂಡ್ಬಂದಿರೋದು. ಪ್ರೀವಿಯಸ್ ಮ್ಯಾಚ್ ಅಲ್ಲೂ ಕೂಡ ತೋರಿಸ್ಕೊಟ್ರು. ಎಕ್ಸಾಕ್ಟ್ಲಿ, ಪ್ರೀವಿಯಸ್ ಮ್ಯಾಚ್ ಅಲ್ಲಿ 15 ರನ್ 20 ರನ್ ಕೊಡ್ಬೇಕಾದ್ರೆ 6 ರನ್ 5 ರನ್ 7 ರನ್ ಕೊಡ್ತಾರೆ. ಅಂಡ್ ಮ್ಯಾಚ್ ಯಾವಾಗ ಬೇರೆಯವ್ರ ಆಪೋಸಿಷನ್ ಯಾವಾಗ ಬಿಟ್ಕೊಡ್ತಾರೆ ಗೊತ್ತಾ ನಮಗೆ, ಬೂಮ್ರಾ ಬಂದಾಗ್ಲೆಲ್ಲ ಈ ಮ್ಯಾಚ್ ಈ ಓವರ್ ಆಡ್ಕೊಂಡ್ಬಿಡೋಣ, ಈ ಓವರ್ ಅಲ್ಲಿ ಹೋಗ್ತಾ ಇದೆ ಮ್ಯಾಚ್, ದೂರ ಹೋಗ್ತಾ ಇದೆ, ಬೇರೆ ನೆಕ್ಸ್ಟ್ ಬೌಲರ್ ಯಾರು ಬರ್ತಾರೆ ಪ್ರೆಷರ್ ಬರುತ್ತೆ. ಅಂಡ್ ಬ್ಯಾಟಿಂಗ್ ಮೈನಸ್ ಅಂದ್ರೆ ನಾವು ಬೂಮ್ರಾ ಕಡೆಯಿಂದ ಬ್ಯಾಟಿಂಗ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಕಪಿಲ್ ಶರ್ಮಾ ಶೋ ಅಲ್ಲಿ ರೋಹಿತ್ ಶರ್ಮಾ ಅದ್ಭುತವಾಗಿ ಹೇಳಿದ್ರು, ಮೊಹಮ್ಮದ್ ಶಮಿ ಹಿಂಗೆಲ್ಲ ಇಶಾಂತ್ ಶರ್ಮಾ ಇವರೆಲ್ಲ ಬ್ಯಾಟಿಂಗ್ ಹೋದಾಗ ಸ್ಕೋರ್ ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನಾನು ಹೇಳ್ತೀನಿ ಭಯ ಹತ್ರ ನೋಡಿರಿ ಸಾಕು ಅಂತ ಹೇಳಿ ಕಳಿಸ್ತೀನಿ. ಅವ್ರು ನಮ್ಮನ್ನೇ ಬೈತಾರೆ, ಪರ್ಫೆಕ್ಟ್ ಬ್ಯಾಟ್ಸ್ಮನ್ ನೀನೇ ಹೊಡೆಯೋದಕ್ಕಾಗಿಲ್ಲ, ನಮ್ಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ರನ್ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಗೋಲ್ಡ್ ಇವರಂತ ಟೀಮ್ ಇಂಡಿಯಾದ ಆಪತ್ ಬಾಂಧವ. ಹೌದು, ಎಸಿನೋ ಮತ್ತೊಬ್ಬ ನಮ್ಮ ಆರ್ಕರ್ ಮತ್ತು ಸ್ವಿಂಗ್ ಸ್ಪೆಷಲಿಸ್ಟ್ ಯಾರಪ್ಪ ಅಂತ ಅಂದ್ರೆ ಅದು ನಮ್ಮ